ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಟೊಮೊಟೊ ಬಾತ್ ಹೇಳ್ಕೊಡ್ತಾ ಇದ್ದೀನಿ. ಇದು ಬ್ಯಾಚುಲರ್ಸ್ಗೆ ಹೆಲ್ಪ್ ಆಗಿದೆ. ಇದು ತಿಂದಕ್ಕೆ ಎಲ್ಲರೂ ಮನೇಲಿರೋರೆಲ್ಲ ವಾ 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 ಅನ್ನಬೇಕು. ಏನೇನು ಬೇಕು ಅಂತ ನೋಡೋಣ. ಮೊದಲಿಗೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಮೆಣಸಿಕಾಯಿ, ಟೊಮೊಟೊ ಎಲ್ಲ ಕಟ್ ಮಾಡ್ಕೊಂಡು, ಮೆಣಸಿಕಾಯಿ ಎಲ್ಲ ಕಟ್ ಮಾಡ್ಕೊಂಡು, ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ತೊಳ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಮಿಕ್ಸಿಗೆ ಶುಂಠಿ ಬೆಳ್ಳುಳ್ಳಿ ಹಾಕೋತಾಯಿದ್ದೀನಿ ಪೇಸ್ಟು. ಒಂದು ಸ್ವಲ್ಪ ಒಂದು ಸಣ್ಣ ಬೆಳ್ಳುಳ್ಳಿ, ಒಂದು ಸಣ್ಣ ನಿಂಬೆಹಣ್ಣು ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಡ ನೀರು ಒಂದು ಮಿಕ್ಸಿ ಚೆನ್ನಾಗಿ ಓಡಿಸ್ತೀನಿ. ಮಿಕ್ಸಿನ ಚೆನ್ನಾಗಿ ಓಡಿದ್ರೆ ಒಂದು ಸ್ವಲ್ಪ ನೀರು ಹಾಕಿ ಓಡಿಸ್ಕೊಳ್ಳಿ, ಅಷ್ಟೇ ಟ್ರಿಕ್ಸ್. ನೆಕ್ಸ್ಟು ಪಲಾವ್ ಎಲೆ, ಹೂವು, ಚಕ್ಕೆ, ಸೋಂಪು, ಅನಾನಸ್ ಎಲೆ ಅದೆಲ್ಲ ಪಲಾವ್ ಒಗ್ಗರಣೆಗೆ ಕೊಡ್ಕೊತಾ ಇದ್ದೀನಿ. ನೆಕ್ಸ್ಟು ಒಂದು 3 ಸ್ಪೂನ್ ಖಾರದ ಪುಡಿ, ಒಂದು 3 ಸ್ಪೂನು ಧನಿಯಾ ಪುಡಿ ತಂದಿದ್ದೀನಿ ನಾನು. ಇದು ಮನೆಯಲ್ಲೇ ಮಾಡಿರೋದು. ನೆಕ್ಸ್ಟ್ 2 ಲೋಟ ಅಕ್ಕಿ ತಂದಿದ್ದೀನಿ. ಸಣ್ಣ ಅಕ್ಕಿನಾರ ತಗೊಳ್ಳಿ, ದಪ್ಪ ಅಕ್ಕಿನಾರ ತಗೊಳ್ಳಿ, ಬಾಸುಮತಿನ ಅಕ್ಕಿನಾರ ತಗೊಳ್ಳಿ, ಯಾವುದಾದ್ರು ತಗೊಳ್ಳಿ. 2 ಲೋಟ ತಂದಿದ್ದೀನಿ. ನೆಕ್ಸ್ಟು 2 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕ್ತಾಯಿದ್ದೀನಿ ನಾನು. ಒಂದು ಬೋಸಿಗೋ ಬಾಣಲಿಗೋ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಪಲಾವ್ದು ಏನೇನು ಐಟಮ್ ಹೇಳಿದ್ನ ಒಗ್ಗರಣೆಗಿದ್ದು ಅದು ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು, ಬೇಕಾದ್ರೆ ಹಾಕೊಳ್ಳಿ, ಬೇಡ ಅಂದರೆ ಬಿಡಿ. ಡೈರೆಕ್ಟ್ ನೀವು ಮೆಣಸಿಕಾಯಿನೇ ಹಾಕ್ಬೋದು. ನಾನು ಫ್ಲೇವರ್ ಆ್ಯಡ್ ಆಯ್ತದೆ ಅಂತ ಹಾಕಿದ್ದೀನಿ. ನೀವು ಏಲಕ್ಕಿ ಚಕ್ಕೆನೂ ಹಾಕ್ಬೋದು. ದಟ್ ಈಸ್ ಅಪ್ ಟು ಯು. ಮೆಣಸಿಕಾಯಿ ಆ್ಯಡ್ ಮಾಡ್ಕೊತಿದ್ದೀನಿ. ಮೆಣಸಿಕಾಯಿ ನಾನಿಲ್ಲಿ 4 ಮೆಣಸಿಕಾಯಿ ತಂದಿದ್ದೀನಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಮೆಣಸಿಕಾಯಿನ. ನಾವು ನೆಕ್ಸ್ಟು ಖಾರ ಪುಡಿನೂ ಆ್ಯಡ್ ಮಾಡ್ತಾಯಿದ್ದೀವಿಲ್ಲ. ಮೆಣಸಿಕಾಯಿನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಮೆಣಸಿಕಾಯಿನ ಯಾವಾಗ ನೀಟಾಗಿ ಕಟ್ ಮಾಡ್ಕೊಂಡು ಹಾಕ್ಲಿ, ಸೀರಿಯಸ್ ಅನಿಸಿರುತ್ತೆ ಎಣ್ಣೆಲಿ ಹಾಕಿದಾಗ. ನೋಡಿ, ಆಲ್ಮೋಸ್ಟ್ ಬೆಂದೈತೆ ಮೆಣಸಿಕಾಯಿ. ಈಗ ಈರುಳ್ಳಿ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಈರುಳ್ಳಿನ ಚಿಕ್ಕ ಕಟ್ ಮಾಡ್ಕೊಂಡು ನೀವು ಉದ್ದಕ್ಕೆ ಬೇಕಾದ್ರೆ ಉದ್ದಕ್ಕೂ ಕಟ್ ಮಾಡ್ಕೋಬೋದು. ಈರುಳ್ಳಿನೂ ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ. ಈ ಟೊಮೊಟೊ ಬಾತ್ ಮಾಡೋದು ತುಂಬ ಈಸಿ, ಬೇಗನೂ ಆಯ್ತದೆ. ಬ್ಯಾಚುಲರ್ಸು ಯಾರು ಬೇಕಾದ್ರೂ ಮಾಡ್ಕೊಬೋದು. ಕುಕ್ಕರಲ್ಲಿ ಯೂಸ್ ಮಾಡ್ಕೊಂಡೇ ಮಾಡ್ತಾಯಿರೋದು ನಾನು. ಆರಾಮಾಗಿ ಮಾಡ್ಕೊಬೋದು. ನೋಡಿ, ನೆಕ್ಸ್ಟ್ ಟೊಮೊಟೊ ಆ್ಯಡ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಬೆಂದೈತೆ, ಇವಾಗ ಪಿಂಕಿಶ್ ಕಲರ್ ಬಂದಿತ್ತು, ಅದಕ್ಕೆ ಟೊಮೊಟೊ ಆ್ಯಡ್ ಮಾಡ್ಕೊತಾಯಿದ್ದೀನಿ. ನಾನು ಇದು ತಂದಿರೋದು 3 ಟೊಮೊಟೊ ತಂದಿದ್ದೀನಿ. ನೀಟಾಗಿ ಫ್ರೈ ಮಾಡ್ಕೊತಾಯಿದ್ದೀನಿ ನಾನು. ನೆಕ್ಸ್ಟ್ ಉಪ್ಪು ಹಾಕ್ತಾಯಿದ್ದೀನಿ ನಾನು. ಒಂದು ಹಿಡಿ ಉಪ್ಪು ಹಾಕೊಳ್ಳಿ. ಆ ಉಪ್ಪು ನೀವು ಎಷ್ಟು ನೋಡ್ಕೊ ಹಾಕೊಳ್ಳಿ. ನೀವು ನಿಮ್ಮ ಕ್ವಾಂಟಿಟಿ ಎಷ್ಟು ಮಾಡ್ತಿದ್ದೀರ ಟೊಮೊಟೊ ಬಾತ್ ಅದಕ್ಕೆ ತಕ್ಕಂಗೆ ನೋಡ್ಕೊ ಹಾಕೊಳ್ಳಿ. ನೆಕ್ಸ್ಟ್ ಎಲ್ಲ ಬೆಂದೈತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ನಾನು. ನೀಟಾಗಿ ಫ್ರೈ ಮಾಡ್ಕೋಬೇಕು ಅದನ್ನು. ನೀಟಾಗೆಲ್ಲ ಮಿಕ್ಸ್ ಆಗಬೇಕು ಅಂತ ಫ್ರೈ ಮಾಡ್ಕೊತೀನಿ ನಾನು. ಇವಾಗ ನಾನು ಧನಿಯಾ ಪುಡಿ, ಖಾರದ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ. ನೀಟಾಗಿ ಫ್ರೈ ಮಾಡ್ಕೊತಾಯಿದ್ದೀನಿ. ನೀಟಾಗಿ ಫ್ರೈ ಆದಮೇಲೆ 2 ಲೋಟ ಅಕ್ಕಿಗೆ ನಾನು 4 ಲೋಟ ನೀರು ಹಾಕ್ತಾಯಿದ್ದೀನಿ. ನೆಕ್ಸ್ಟು ಅಕ್ಕಿನ ನೀಟಾಗಿ ತೊಳ್ಕೊತಾಯಿದ್ದೀನಿ ನಾನು. 2ರಿಂದ 3 ಸಲ ತೊಳೆದು ಸೋಸಿ ಅಕ್ಕಿನ ನೀರನ್ನ ನೀಟಾಗಿ ಮಿಕ್ಸ್ ಮಾಡಿ ತೊಳೆದು ನೀಟಾಗಿ ನೀರನ್ನೆಲ್ಲ ಸೋಸಿ 3-4 ಸಲ ತೊಳೆಯಿರಿ. ಇವಾಗೆಲ್ಲ ಕೆಮಿಕಲ್ಲು ರೈಸ್ ಎಲ್ಲ. ಅಕ್ಕಿನ ಬಸಿದ್ಬಿಟ್ಟು ನೀರನ್ನೆಲ್ಲ ನೀಟಾಗಿ ಬಸೀರಿ, ನೀಟಾಗಿ ತೊಳ್ಕೊಳ್ಳಿ ಒಟ್ಟಿನಲ್ಲಿ. ನೆಕ್ಸ್ಟ್ ನೋಡಿ, ಬಾತು ಕುದಿತೈತೆ ಅಂತ ನೋಡ್ತಾಯಿದ್ದೀನಿ ನಾನು. ನೆಕ್ಸ್ಟ್ ಆ್ಯಡ್ ಮಾಡ್ಕೊತಾಯಿದ್ದೀನಿ. ಅಕ್ಕಿ ತೊಳೆದು ನೀಟಾಗಿ ಅಕ್ಕಿಲಿರೋ ನೀರೆಲ್ಲ ತೆಗ್ದು ಆ್ಯಡ್ ಮಾಡಿ. ನೋಡಿ, ಒಂದು ಸ್ವಲ್ಪ ತಿರುಗಿ ನೋಡೋಣ ಯಾವ ಥರ ಬೇಕಾದರೆ ಖಾರದ ಪುಡಿ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋದ ಬೇಡ ಅಂತ ನೋಡ್ಕೊಳ್ಳಿ. ನೆಕ್ಸ್ಟ್ ಒಂದು ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ ಬರಬೇಕು. 1 ವಿಷಲ್ ಬಂದರೆ ಮುಗೀತು, ಬಾತ್ ರೆಡಿ.
ನೋಡಿ ಒಂದು ವಿಷಲ್ ಹೋಗೈತೆ. ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ತಿರುಗ್ತಾಯಿದ್ದೀನಿ ಅಷ್ಟೇ. ಬಾತ್ ರೆಡಿ. ಬಿಸಿ ಬಿಸಿ ಬಾತ್ ಸವಿಯಲು ಸಿದ್ಧ. ನೋಡಿ ಯಾವ ಥರ ಕಾಣಿಸ್ತೈತೆ, ಉಡ್ಬುಡಿಯಾಗೈತೆ. ನೀರು ಜಾಸ್ತಿ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಮುದ್ದೆ ಥರ ಆಯ್ತದೆ. ನೀರು ಕಮ್ಮಿ ಹಾಕಿದ್ರೆ ಕರೆಕ್ಟಾಗಿ ಆಯ್ತದೆ. ನಿಮ್ಗೆ ಮುದ್ದೆ ಥರ ಬೇಕಾದ್ರೆ ಮುದ್ದೆ ಥರ ಮಾಡ್ಕೊಳ್ಳಿ. ಹುಡಿ ಆಗಬೇಕಾದ್ರೆ ಒಂದು ಸ್ವಲ್ಪ ನೀರು ಕಮ್ಮಿ ಹಾಕೊಳ್ಳಿ ಅಷ್ಟೇ, ಲಾಜಿಕ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ನನ್ನ ವೀಡಿಯೋಗೆ. ನಿಮಗೆ ಬೇರೆ ಯಾವ ರೆಸಿಪಿ ಬೇಕು ಅಂತ ಹೇಳಿ, ನೆಕ್ಸ್ಟ್ ವೀಡಿಯೋದಲ್ಲ ನಾನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನ ಸಪೋರ್ಟ್ ಮಾಡಿ. ಬಾತ್ ಚೆನ್ನಾಗಾಗೈತೋ ಇಲ್ವೋ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನೆಕ್ಸ್ಟ್ ಯಾವ್ದು ರೆಸಿಪಿ ಬೇಕು ಅಂತಲೂ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.